ವೀಕ್ಷಕರೇ, ಅಮೃತ ಕಿಚನ್ಗೆ ಸ್ವಾಗತ. ಇಂದು ನಾನು ರುಚಿಕರವಾಗಿರುವಂತಹ ಹಾಗಲಕಾಯಿ ಪಲ್ಯ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. 1/4 kg ಹಾಗಲಕಾಯಿ, 2 ಈರುಳ್ಳಿ, 1 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, 1.5 ನಿಂಬೆ ಗಾತ್ರದಷ್ಟು ಬೆಲ್ಲ, 4 ಟೀ ಸ್ಪೂನ್ ಒಣಕೊಬ್ಬರಿ ಪುಡಿ, 4 ಟೇಬಲ್ ಸ್ಪೂನ್ ಗುರಳ್ ಪುಡಿ, 4 ಟೇಬಲ್ ಸ್ಪೂನ್ ಶೇಂಗಾ ಪುಡಿ, 3 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, 10 ಹೆಸಳು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವ ಹಾಗಲಕಾಯಿ, ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, 1 ಟೀ ಸ್ಪೂನು ಉಪ್ಪು ಹಾಕಿಕೊಂಡು ಇಡಬೇಕು. ಇದನ್ನು ಗ್ಯಾಸ್ನಲ್ಲಿ ಇಟ್ಟ ನಂತರ ಒಂದು ಖಾಲಿ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಅರ್ಧ ಗಂಟೆಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸಲು ಬಿಡಬೇಕು. ಈಗ ಅರ್ಧ ಗಂಟೆಗಳ ಕಾಲ ಹಾಗಲಕಾಯಿ ಬೆಂದಿದೆ. ಈಗ ಒಂದು ತಟ್ಟೆಯಲ್ಲಿ ಬೆಂದಿರುವ ಹಾಗಲಕಾಯಿ ಮತ್ತು ಹುಣಸೆಯನ್ನು ಬೇರೆ ಬೇರೆಯಾಗಿ ತೆಗೆದು ಇಟ್ಟುಕೊಳ್ಳಬೇಕು. ಈಗ ಒಗ್ಗರಣೆಗಾಗಿ ಒಂದು ಪಾತ್ರೆಯಲ್ಲಿ 6 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈರುಳ್ಳಿ ಬೆಂದ ನಂತರ ಮತ್ತು ಇದಕ್ಕೆ ಈಗಾಗಲೇ ಬೆಂದಿರುವಂತಹ ಹಾಗಲಕಾಯಿಯನ್ನು ಹಾಕಿಕೊಳ್ಳಬೇಕು. ಬೆಂದಿರುವ ಹುಣಸೆಹಣ್ಣು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಕಿವಿಚಿಕೊಂಡು ಉಳಿದಿರುವ ಎಲ್ಲ ರಸವನ್ನು ಹಾಗಲಕಾಯಿ ಪಲ್ಯ ಜೊತೆ ಮಿಶ್ರಣ ಮಾಡಿಕೊಳ್ಳಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ, 3 ಟೇಬಲ್ ಸ್ಪೂನ್ ಖಾರದ ಪುಡಿ,